ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಾನು ಹರ್ಬಲ್ ಹೇರ್ ಆಯಿಲ್ನ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಅದಕ್ಕಿನ್ನ ಇಂಗ್ರೀಡಿಯೆಂಟ್ಸ್ ಬೇಕು, ಅದಕ್ಕೆ ಇವಾಗ ಖಾಲಿ ಆಗಿದೆ. ಖಾಲಿ ಆದಾಗ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಇದಕ್ಕೆ ಏನೇನು ಬೇಕು ಅಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ಒಣಗಿಸಿಟ್ಕೊಂಡಿರೋ ಅಂಥ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಲವಂಗ ಕೂಡ ತೊಗೊಂಡಿದ್ದೀನಿ. ಹಾಗೆ ಫ್ಲಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ ಜೊತೆ ಕಲೋಂಜಿ ಸೀಡ್ಸ್ ಇರಲೇಬೇಕು ಹೇರ್ ಆಯಿಲ್ ಮಾಡೋವಾಗ. ಸೊ ಕಲೋಂಜಿ ಸೀಡ್ಸ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ವಿಳೆದೆಲೆ ತೊಗೊಂಡಿದ್ದೀನಿ. ವಿಳೆದೆಲೆ ಒಂದು 4 ತೊಗೊಂಡಿದ್ದೀನಿ. ಆಮೇಲೆ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಪ್ರತಿ ಸರ್ತಿ ಆಯಿಲ್ ಪ್ರಿಪೇರ್ ಮಾಡುವಾಗಲೂ ಇಷ್ಟೆಲ್ಲ ತೊಗೋಬೇಕಾ ಅಂದರೆ ಇದರಲ್ಲಿ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ. ಬಟ್ ಮೆಂತ್ಯ ಕಲೋಂಜಿ ಸೀಡ್ಸ್ ಮಾತ್ರ ಇರಲೇಬೇಕು. ಹಾಗೆ ಒಣಗಿಸಿಟ್ಕೊಂಡಿರೋ ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಮತ್ತು ಒಣಗಿಸಿಟ್ಕೊಂಡಿರೋಂಥ ಆಮ್ಲ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇರುತ್ತಲ್ವ, ಸಾಂಬಾರು ಈರುಳ್ಳಿ, ಅದಿದ್ರೂ ಕೂಡ ತೊಗೊಳ್ಳಿ, ಅದಂತೂ ತುಂಬಾ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಸಿಪ್ಪೆ, ಇದು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಬೇಕು. ಇದಕ್ಕೆ ನಾನು ಪ್ಯಾರಾಶೂಟ್ ಹೇರ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಕಾಯಿಸಿಟ್ಟಿರೋ ಅಂಥ ಹರಳೆಣ್ಣೆ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಮರ್ತೋಗುತ್ತೆ ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗಾಣದ ಎಣ್ಣೆ ಇದ್ದರೆ ತೊಗೊಳ್ಳಿ. ನಾನು ಹರ್ಬಲ್ ಹೇರ್ ಆಯಿಲ್ ಮಾಡಿಕೊಂಡ್ರೆ ನಾನು ಗಾಣದ ಎಣ್ಣೆನೇ ತೊಗೊಳ್ಳೋದು. ಈಗ ಖಾಲಿ ಆಗಿದೆ, ಸೊ ಅದಕ್ಕೆ ನಾನು ಪ್ಯಾರಾಶೂಟ್ ಆಯಿಲ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ತಳ ಗಟ್ಟಿ ಇರೋ ಅಂಥದ್ದೇ ತೊಗೊಳ್ಳಿ. ಬಾಣಲೆ ಆಗಿರ್ಬೋದು, ತಪ್ಪಲೆ ಆಗಿರ್ಬೋದು. ಯಾಕೆಂದರೆ ನಾವೇನು ಹಾಕಿದ್ರೂ ಸೀದೋಗಬಾರ್ದು, ಜಾಸ್ತಿ ಕಪ್ಪಗಾಗ್ಬಿಡುತ್ತೆ ಅಂತ. ಹಾಗೆ ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 100 ಗ್ರಾಮಷ್ಟು ಪ್ಯಾರಾಶೂಟ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ 50 ಗ್ರಾಮಷ್ಟು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾದ್ಮೇಲೆ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಕಲೋಂಜಿ ಸೀಡ್ಸು, 1 ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವೇನೇನು ತೊಗೊಂಡಿದ್ದೀವೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೇರ್ ಆಯಿಲ್ನ ನಾವು ಪ್ರಿಪೇರ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಲ್ಲಿ ಯಾವುದೇ ಥರ ಹೇರ್ ಫಾಲ್ ಆಗೋಲ್ಲ, ಸ್ಪ್ಲಿಟ್ ಹೇರ್ಸ್ ಆಗೋಲ್ಲ, ಮತ್ತು ವೈಟ್ ಹೇರ್ಸ್ ಬರೋದು ತುಂಬಾ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಇರಲ್ಲ. ತಲೆಯಲ್ಲಿ ಏನಾದರೂ ನಮಗೆ ಇಚ್ಚಿನೆಸ್ ಇದ್ದರೆ, ಚಿಕ್ಕದಾಗಿ ಏನಾದರೂ ರೆಡ್ಡಿಶ್ ಆಗಿ ಗುಳ್ಳೆ ಆಗ್ತಾಯಿದ್ರೆ ಅದು ಕೂಡ ಆಗೋಲ್ಲ, ಕಡಿಮೆ ಆಗಿಬಿಡುತ್ತೆ. ಮತ್ತು ನಮ್ಮ ಹೇರ್ ತುಂಬ ಲಾಂಗಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಎಲ್ರಿಗೂ ಬಿಳಿ ಕೂದಲು ಬೇಗ ಬರುತ್ತೆ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ತುಂಬ ದುಡ್ಡು ಕೊಟ್ಟು ನಾವು ಬ್ರ್ಯಾಂಡೆಡ್ ಹೇರ್ ಆಯಿಲ್ನ ಬಳಸೋದ್ರ ಬದಲು ಈ ಥರ ನಾವು ಮನೇಲೇ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಹಾಗೆ ನಾವು ಕೊಬ್ಬರಿ ಎಣ್ಣೆ ಜೊತೆ ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆಂದರೆ ಹರಳೆಣ್ಣೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ತಲೆಗೆ ಹಚ್ಬಿಟ್ಟು ಕಳಿಸೋರು, ತಂಪಾಗಿರುತ್ತೆ ಅಂತ ಹೇಳಿ. ಇವಾಗ ಎಲ್ಲ ಸ್ಟಿಕ್ಕಿ ಥರ ಅನಿಸುತ್ತೆ ಅಂತ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋವಾಗಾದರೂ ನಾವು ಇದನ್ನು ಆ್ಯಡ್ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಹರಳೆಣ್ಣೆ ತುಂಬ ಚೆನ್ನಾಗಿ ಹೇರ್ ರೀಗ್ರೋತ್ ಮಾಡುತ್ತೆ, ಸ್ಟ್ರಾಂಗಾಗಿ ಬುಡ ಸ್ಟ್ರಾಂಗ್ ಇರೋ ಥರ ಮಾಡುತ್ತೆ. ಹಾಗೆ ನಮ್ಮ ಹೇರ್ನ ನ್ಯಾಚುರಲಾಗಿ ಕಂಡೀಷ್ನರ್ ಮಾಡುತ್ತೆ. ಹರಳೆಣ್ಣೆ ಹಚ್ಕೊಂಡು ಅಭ್ಯಾಸ ಇರೋರು ಯಾರು ಬೇಕಾದರೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲ ನಮಗೆ ಕೋಲ್ಡ್ ಆಗುತ್ತೆ ಅನ್ನೋ ಥರ ಇದ್ದರೆ ಮಾತ್ರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನನಗೆ ಕೋಲ್ಡ್ ಬಾಡಿನೇ, ನಾನು ಅದಕ್ಕೆ ಎಷ್ಟು ಕೋಕೋನಟ್ ಆಯಿಲ್ ತೊಗೊಳ್ತೀನೋ ಅದರ ಅರ್ಧ ಪ್ರಮಾಣದಲ್ಲಿ ನಾನು ಹರಳೆಣ್ಣೆನ ತೊಗೊಳ್ತೀನಿ. ಹಾಗೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೊರೆ ಬರ್ತಾ ಇರುತ್ತೆ. ನೊರೆ ಬರೋವಾಗ ನೀವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು. ಇದರಲ್ಲಿ ಬಳಸಿರೋಂಥ ಎಲ್ಲ ಪ್ರಾಡಕ್ಟು ನಮ್ಗೆ ಈಸಿಯಾಗಿ ಸಿಗುತ್ತೆ, ಯಾವುದು ಕಷ್ಟ ಅಂತ ಏನೂ ಇಲ್ಲ. ಕಲೋಂಜಿ ಸೀಡ್ಸು, ಫ್ಲಾಕ್ಸ್ ಸೀಡ್ಸು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಇಲ್ಲ ಯಾವುದಾದ್ರು ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಒಂದು ಬೌಲ್ಗೆ ನಾವು ಇದನ್ನು ಒಂದು ಟೀ ಸೋಸೋದಿರುತ್ತಲ್ವ, ಅದರಿಂದ ಬೇಕಾದ್ರೂ ಸೋಸ್ಕೋಬೋದು. ಅಥವಾ ತೆಳುವಾಗಿರುವಂಥ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ, ಅದರಲ್ಲಿ ಕೂಡ ನೀವು ಹಾಕಿ ಇದನ್ನು ಸೋಸ್ಕೊಳ್ಬೋದು. ಇದು ಟೀ ಸೋಸೋದ್ರಲ್ಲಿ ಸೋಸ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಹೇರ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಕರಿಬೇವು ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಒಣಗಿರೋದೇ ತೊಗೋಬೇಕಂದ್ರೆ ಆ ಥರ ಏನಿಲ್ಲ, ಹಸಿದು ಬೇಕಾದ್ರೂ ತೊಗೋಬೋದು. ಹಸಿದು ತೊಗೊಂಡ್ರೆ ಒಂದು 3 ಮಂತ್ಸ್ ಯೂಸ್ ಮಾಡಿ, ಒಣಗಿರೋದು ತೊಗೊಂಡ್ರೆ ಒಂದು 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು, ನಮಗೇನು ಇದಾಗಲ್ಲ.
ಈಗ ಸೋಸ್ಕೊಂಡಾದಮೇಲೆ ಇದನ್ನು ಒಂದು ಗಾಜು ಬಾಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಆಯಿಲ್ನೆಲ್ಲ ಗಾಜು ಬಾಟ್ಲಿಗೆ ಹಾಕಿಡೋದು. ನಿಮ್ಮ ಹತ್ರ ಗಾಜಿನ ಬಾಟ್ಲಿಲ್ಲ ಅಂದರೆ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ, ಪರವಾಗಿಲ್ಲ. ಈಗ ಬಾಟ್ಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಆವಾಗಲೇ ತೋರಿಸಿದ್ನಲ್ವ ನಾನು ಏನಕ್ಕೆ ಅಂತ. ಈಗ ಈ ಬಾಟ್ಲಿಗೆ ನಾನು ಈ ಹೇರ್ ಆಯಿಲ್ ಜೊತೆಗೆ ನಾನು ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಡ್ತೀನಿ. ಯಾಕೆ ಅಂತ ಅಂದರೆ, ಈ ಬಿಸಿ ಮಾಡಿಟ್ಟಿರೋ ಅಂಥ ಎಣ್ಣೆಗೆ ನಾವು ಬೆಳ್ಳುಳ್ಳಿ ಸಿಪ್ಪೆನ ಹಾಕಿ ಬಿಸಿಲಲ್ಲಿ ಒಂದು 8 ದಿನ ಇಟ್ಬಿಟ್ಟು ಈ ಹೇರ್ ಆಯಿಲ್ನ ಹಚ್ಕೊಳ್ಳೋದ್ರಿಂದ ನಮಗೆ ಬಿಳಿ ಕೂದಲು ಬರೋದೇ ಇಲ್ಲ. ಈಗ ಆಲ್ರೆಡಿ ಇದೆ ಅನ್ನೋರಿಗೆ ಬೇರೆ ಬರುತ್ತಲ್ವ, ಆ ಬಿಳಿ ಕೂದಲು ಬರಲ್ಲ, ಇರೋದು ಹೋಗಲ್ಲ, ಇಲ್ಲದೆ ಹೊಸ್ದಾಗಿ ಬರುತ್ತಲ್ವ ಅದು ಬರಲ್ಲ. ನಾನು ಅದಕ್ಕೋಸ್ಕರ ಈ ಥರ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಬಿಟ್ಟು ಇದನ್ನು ಬಿಸಿಲಲ್ಲಿ ಇಟ್ಬಿಡ್ತೀನಿ. ಒಂದು 8 ಡೇಸ್ ಆದಮೇಲೆ ಈ ಹೇರ್ ಆಯಿಲ್ನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಬಿಳಿ ಕೂದಲು ಅನ್ನೋದು ಒಂದು ಬರೋದೇ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.